ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ಥಂಬ್ನೈಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಾರ್ಮಲ್ ಆಗಿರುವಂತಹ ಕೀಬೋರ್ಡ್ ನಲ್ಲಿ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆದಂತವರ ಫೋಟೋವನ್ನ ಒಂದೇ ಕ್ಲಿಕ್ ನಲ್ಲಿ ನೀವು ಅದರ ಸೆಟ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಸಹ ಅವಶ್ಯಕತೆ ಇಲ್ಲ. ನೀವು ಏನ್ ಡೈಲಾಗ್ ಯೂಸ್ ಮಾಡ್ತಿರ್ತಾರೋ ಅದನ್ನ ಯೂಸ್ ಮಾಡಿ ನೀವು ಆದ್ರೆ ಈ ರೀತಿಯಾಗಿ ಫೋಟೋವನ್ನ ಸೆಟ್ ಮಾಡ್ಕೊಳ್ಬಹುದು. ಸೊ ಹೇಗೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಇದಕ್ಕಾಗಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಗೂಗಲ್ ಕೀಬೋರ್ಡ್ ಆದ್ರೆ ಇನ್ಸ್ಟಾಲ್ ಆಗಿರುತ್ತೆ. ಇನ್ ಕೇಸ್ ಅಪ್ಡೇಟ್ ಏನಾದ್ರು ಕೇಳ್ತಿದೆ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ನೀವು ಆದ್ರೆ ವಾಟ್ಸ್ಆಪ್ ಗೆ ಬನ್ನಿ ಅಥವಾ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಕೀಬೋರ್ಡ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ಸರಿಯಾಗಿ ನಾರ್ಮಲ್ ಆಗಿ ನಿಮ್ಮ ಒಂದು ಕೀಬೋರ್ಡ್ ಆದ್ರೆ ಇರುತ್ತೆ ಅಲ್ವಾ. ಸೊ ಒಂದು ಜಾಗದಲ್ಲಿ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆದಂತಹ ವ್ಯಕ್ತಿಗಳ ಫೋಟೋವನ್ನ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಾಂದ್ರೆ ಒಂದು ಪಾಯಿಂಟ್ ರೀತಿಯ ಆಪ್ಷನ್ ಇದೆ, ನೀವು ಆದ್ರೆ ಗಮನಿಸಬಹುದು. ಅದನ್ನ ಕ್ಲಿಕ್ ಮಾಡಿ. ಅದೇ ಆಲ್ರೆಡಿ ಫೋಟೋಸ್ ಆದ್ರೆ ಸೆಟ್ ಮಾಡಿದೀನಿ, ಅದಕ್ಕಾಗಿ ಒಂದು ಜಾಗದಲ್ಲಿ ಬರ್ತಿದೆ. ನೀವು ಹೊಸದಾಗಿ ಓಪನ್ ಮಾಡಿದೀರಾ ಅಂತ ಹೇಳಿದ್ರೆ ಈ ಒಂದು ಪ್ಲಸ್ ಐಕಾನ್ ಇರುತ್ತೆ. ಅದೇ ರೀತಿಯಾಗಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿಯಾಗಿ ಕಲರ್ಸ್ ಆದ್ರೆ ಇರುತ್ತೆ. ಇದನ್ನ ಸಹ ನೀವು ಅದ್ರ ಸೆಟ್ ಮಾಡ್ಕೊಳ್ಬಹುದು. ಬೇಕು ಅಂದ್ರೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿದಿರಾ ಅಂದ್ರೆ ಈ ಒಂದು ಜಾಗದಲ್ಲಿ ನೇಚರ್ ಸಹ ನಿಮ್ಗೆ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಸಹ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ ಕೇಸ್ ನೀವು ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನು ಸಹ ಟ್ರೈ ಮಾಡಬಹುದು. ಇಲ್ಲಿ ಡಿಫ್ರೆಂಟ್ ರೀತಿಯಾದಂತಹ ಕಲರ್ಸ್, ಅದೇ ರೀತಿಯಾಗಿ ಲೈಟ್ ಕಲರ್ಸ್ ಎಲ್ಲ ಸಹ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲ ನಾನು ನನಗೆ ಇಷ್ಟ ಆದಂತಹ ಫೋಟೋನೇ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಾಂದ್ರೆ ನೀವು ಗಮನಿಸಬಹುದು ಪ್ಲಸ್ ಐಕಾನ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಗೆ ಒಂದು ಫೋಟೋ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಆದ್ರೆ ಕೀಬೋರ್ಡ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ. ಇಲ್ಲಾಂದ್ರೆ ಎಡಿಟ್ ಸಹ ಮಾಡ್ಕೊಳ್ಬಹುದು. ಸೊ ನೀವು ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ. ನಂತರ ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಒಪಾಸಿಟಿ ಸಹ ನೀವು ಅದರಲ್ಲಿ ಅಂದ್ರೆ ಬ್ರೈಟ್ನೆಸ್ ಅನ್ನ ಸಹ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಒಂದು ಫೋಟೋ ಅನ್ನೋದು ಲೈಟ್ ಆಗಿ ಕಾಣ್ಬೇಕಾ ಅಥವಾ ಡಾರ್ಕ್ ಆಗಿ ಕಾಣ್ಬೇಕಾ ಎಲ್ಲ ಸಹ ಸೆಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಸೇವ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಅಪ್ಲೈ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಕೀಬೋರ್ಡ್ ಅನ್ನ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಸೆಟ್ ಮಾಡಿರುವಂತಹ ಫೋಟೋ ಆದ್ರೆ ಕಾಣಿಸುತ್ತೆ. ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ಸೆಟ್ ಮಾಡ್ಕೊಂಡ್ರು ಸೊ ಅದೇ ಜಾಗಕ್ಕಾದ್ರೆ ಬನ್ನಿ. ನಂತರ ಈ ಒಂದು ಜಾಗದಲ್ಲಿ ಡಿಫಾಲ್ಟ್ ಕೀಬೋರ್ಡ್ಸ್ ಆದ್ರೆ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕೀಬೋರ್ಡ್ ಯಾವ ರೀತಿಯಾಗಿ ಬರ್ತಿತ್ತು ಅದೇ ರೀತಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಖಂಡಿತ ಟ್ರೈ ಮಾಡಿ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನ ಕೀಬೋರ್ಡ್ ನಲ್ಲಿ ನಿಮ್ಮ ಒಂದು ಫೋಟೋನ ಹೇಗೆ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.